ನಮಸ್ಕಾರಗಳಪ್ಪ. ಯಾಕಂದ್ರೆ ಇಲ್ಲಿ ಕನ್ನಡ ಮಾತಾಡೋದಕ್ಕಿಂತ ಹಿಂದಿ ಮಾತಾಡೋದೇ ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಅರಿವು ಮೂಡಿಸ್ತಿರ್ತಾರೆ, ಕನ್ನಡದ ಬಗ್ಗೆ ಅರಿವು. ಈ ನಾಡಿನಲ್ಲಿ ಇದ್ಮೇಲೆ, ಈ ಊರಿನಲ್ಲಿ ಇದ್ಮೇಲೆ, ಈ ಭಾಷೆ, ಈ ನೀರು ಕುಡಿದ ಮೇಲೆ ಈ ಭಾಷೆನ ಕಲ್ತ್ಕೊಳ್ಳೋದು ನಮ್ಮ ಕರ್ತವ್ಯ. ಆಮೇಲೆ ಅಂಬೇಡ್ಕರ್ ಅವ್ರನ್ನ ನಾವು ಮರಿಬಾರ್ದು. ಇವತ್ತು ನವೀನೇನು ಕಾರ್ಯಕ್ರಮ ಮಾಡಿದ ನಮ್ಮ ಕರ್ನಾಟಕ. ಇಲ್ಲಿ ಸ್ಥಳೀಯವಾಗಿ ಹೇಳಬೇಕು ಅಂದರೆ ಮುರಳಿ ಅನ್ನೋವನು ಅಂತೇಳಿ ಏಕವಚನದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಶಿಷ್ಯ ಸಮಾನ ಅವನು. ನಾವು ರಾಮಸ್ವಾಮಿ ಪಾಳ್ಯದಲ್ಲಿ ಮೊದಲನೇ ನಮ್ಮ ನಾಯಕರುಗಳು ಕಾರ್ಯನಿಮಿತ್ತ ಹೊರಡ್ತಾರೆ. ನನ್ನ ಆತ್ಮೀಯ ಸೋದರ ನವೀನ್ ಅವ್ರದ್ದು ಒಂದು ಕಿಚ್ಚು. ಶತ್ರುಗಳ ಮುಂದೆ, ವಿರೋಧಿಗಳ ಮುಂದೆ ನಾವು ಕನ್ನಡ ರಾಜ್ಯೋತ್ಸವವನ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಆಸೆ ಇದೆ. ನಮ್ಮ ಜೊತೆ ಎಲ್ಲ ಸೇರ್ಕೊಂಡು ಇನ್ನು ಅತಿ ಹೆಚ್ಚು ಕೆಲಸವನ್ನ ಮಾಡೋಣ. ಕರ್ನಾಟಕ ನವೀನ್ ಜೆ ಅಂತ ನಮ್ಮ ಕರ್ನಾಟಕ ಸೇನೆಯ ಬೆಂಗಳೂರು ನಗರ ಹಾಗೂ ಜಿಲ್ಲಾ ಅಧ್ಯಕ್ಷರು. ಇವತ್ತು ಈ ನಮ್ಮ ಕರ್ನಾಟಕ 70ನೇ ವರ್ಷದ ಮೊದಲಾಗಿ ನಾನು 70ನೇ ವರ್ಷ ರಾಜ್ಯೋತ್ಸವಕ್ಕೆ ನಾನು ಶುಭ ಕೋರುತ್ತಾ ಈ 3ನೇ ವರ್ಷದ ಅದ್ದೂರಿ ಈ ನಮ್ಮ ರಾಜ್ಯೋತ್ಸವವನ್ನು ಆಚರಿಸಲು ಇವತ್ತು ನಮ್ಮ ಸರ್ವಜ್ಞ ನಗರದ ಕಮ್ಮನಹಳ್ಳಿ ಮುಖ್ಯ ರಸ್ತೆ ಜಾಯ್ ಅಲಿ ಕಾಸಿನ ಮುಂಭಾಗದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನೀವೆಲ್ಲ ಮೀಡಿಯಾ ಮಿತ್ರರು
ಹಾಗೂ ನಮ್ಮ ಎಲ್ಲ ಆರಕ್ಷಕರು ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರು, ನಮ್ಮ ಪೌರ ಕಾರ್ಮಿಕರು, ನನಗಾಗಿ ಬಂದಂಥ ಪ್ರೀತಿಯಿಂದ ಬಂದ ನಮ್ಮೆಲ್ಲ ಅಣ್ಣ ತಮ್ಮಂದಿರು ಕೂಡ ಬಂದಿದ್ದರು. ಅವರಿಗೂ ಕೂಡ ತುಂಬ ಧನ್ಯವಾದ. ಅಣ್ಣ ಅವರು, ನಮ್ಮ ಸೀನಣ್ಣ ಅವರು ಹೇಳಿದ್ರು, ಈ ವರ್ಷ ಚಿಕ್ಕದಾಗಿದೆ ಅಷ್ಟೇ, ಬರೋ ವರ್ಷ ಜೇನುಗೂಡು ಥರ ನಾವು ಕಟ್ತೀವಿ, 1000 ಜನ ಮೇಲಾಗಿ ನಾವು ಈ ಕಾರ್ಯಕ್ರಮವನ್ನು ನಾವು ಜಯಗೊಳಿಸ್ತೀವಿ ಅಂತ ಹೇಳ್ತೀವಿ. ಯಾಕೆಂದರೆ ರಾತ್ರಿ ಹಗಲು ಇನ್ನೂ ನಿದ್ದೆ ಇಲ್ಲ, ಬೆಳಿಗ್ಗೆಯಿಂದ ನೀವು ನಂಬ್ತಿರೋ ನಂಬಲು ಒಂದು ತುತ್ತು ಊಟನೂ ಮಾಡಿಲ್ಲ. ಇವತ್ತು ನನ್ನ ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕಂತ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಕರೆದವರು ದೊಡ್ಡವರು ಯಾರು ಬರಲಿಲ್ಲ. ಇವತ್ತು ನನಗಾಗಿ ನಮಗೆ ಬಂದಂಥ ನಮ್ಮ ಅಕ್ಕ ತಂಗಿಯರು, ನಮ್ಮ ಪೌರ ಕಾರ್ಮಿಕರು, ನಮ್ಮ ಎಲ್ಲ ಆತ್ಮೀಯರು, ಹಾಗೂ ನನ್ನ ಜೊತೆಯಲ್ಲಿರುವ ನನ್ನ ಸ್ನೇಹಿತರು, ಹಾಗೂ ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ರಾತ್ರಿಯಾಗಲೂ ಕಷ್ಟಪಟ್ಟಿರುವ ಸೀನಣ್ಣ ಅವರು, ಚಂದ್ರಶೇಖರ್ ಅವರು, ಗೌಡರು, ನಮ್ಮ ಶ್ಯಾಮ್ ಅವರು, ನಮ್ಮ ಸೀನಣ್ಣ, ನಮ್ಮ ಕಮ್ಮನಳ್ಳಿ ಡಾನ್ ಸೀನಾ ಅವರು ಕೂಡ ನಿಜವಾಗಿ ಹೇಳ್ತೀನಿ, ನಮ್ಮ ಮಧ್ಯದಲ್ಲಿ ನನ್ನ ಹೆಂಡತಿ ಅಂತಲೂ ಹೇಳ್ಬೋದು, ಅವಳು ನನ್ನ ಪಕ್ಕ ಒಂದು ಬ್ಯಾಕ್ ಬೋನ್ ಅಂತ ಕೂಡ ಹೇಳ್ಬೋದು. ಅವಳು ಇವತ್ತು 7 ತಿಂಗಳು ತುಂಬ ಗರ್ಭಿಣಿಯಾಗಿದ್ದಾಳೆ, ಆದರೂ ಕೂಡ ನೀನು ಒಬ್ಬನೇ ಕಷ್ಟಪಡ್ತೀಯಾ, ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಣ್ಣ ಜಾನ್ ಅಣ್ಣ ಇದ್ದಾರೆ, ಕಮ್ಮನಳ್ಳಿ ನಿಜ ನಮ್ಮ ಚಾರ್ಲ್ಸ್ ಅಣ್ಣ ಇದ್ದಾರೆ. ಇವತ್ತು ನನಗೆ ಎಲ್ಲರೂ ಅಂದ್ಕೊಂಡಿರ್ಬೋದು ನವೀನಿಗೆ ಯಾರೂ ಇಲ್ಲ ಅಂತ, ಇಡೀ ಕರ್ನಾಟಕ ನನಗಿದೆ. ಇದನ್ನು ಮಾತ್ರ ಚಾಲೆಂಜಾಗಿ ಹೇಳ್ತೀನಿ. ಇವತ್ತು ನಮ್ಮ ಮುರಳಿ ಅಣ್ಣ ಒಂದೇ ಮಾತು ಹೇಳಿದ್ರು, ಕನ್ನಡಿಗರನ್ನ ನೀವು ತುಂಬ ಕೀಳಾಗಿ ನೋಡಬೇಡಿ, ಕನ್ನಡಿಗರು ಯಾವತ್ತಿದ್ರು ಸರ್ವಭೌಮ ಅಂತ ನಮ್ಮ ಕನ್ನಡದ ಸಾಹಿತ್ಯದಲ್ಲೇ ಐತೆ. ಕನ್ನಡಕ್ಕಾಗಿ ನಾವು ಹೋರಾಡ್ತೀವಿ, ಕನ್ನಡಕ್ಕಾಗಿ ಪ್ರಾಣ ಕೊಡ್ತೀವಿ, ಕನ್ನಡಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೀವಿ.